ಸಮಾಜ ಅಂತ ಬಿದ್ದ ಸಮಾಜ ಅಲ್ಲ ನಮ್ಮದು. ನಾನು ಸ್ವಲ್ಪ ಇತಿಹಾಸವನ್ನು ನಮ್ಮ ಹಿರಿಯರಿಂದ ತಿಳ್ಕೊಂಡಿದ್ದೀನಿ. ಏನು ಇಲ್ಲದೆ ಇದ್ದಂಥ ಸಮಾಜ ನಾವು. ಸಾಧು ಸಮಾಜ ಒಗ್ಗೂಡಕ್ಕೆ ಮುಖ್ಯ ಕಾರಣ ನಮ್ಮ ಹಿರಿಯ ಜಗದ್ಗುರುಗಳು. ಎಲ್ಲರ ಹೊಲಗಳನ್ನ ಹೋಗಿ ಗಾಡಿ ಮೇಲೆ ಕುದುರೆ ಮೇಲೆ ಎಲ್ಲ ಹಿಂದೆ ಗುರುಗಳು ಬರೋರು. ನಮ್ಮನ್ನೆಲ್ಲ ಒಗ್ಗೂಡಿಸಿ ನಾವು ಕೇವಲ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡಂಥ ಜನ, ವ್ಯಾಪಾರಕ್ಕೆ ಹಚ್ಚಿ ಪ್ರತಿಯೊಂದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಪ್ರೇರಣೆ ತುಂಬಿ ಒಂದು ಸದೃಢವಾದ ಸಮಾಜವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹಿರಿಯ ಜಗದ್ಗುರುಗಳು. ಉದ್ದಟತನದಿಂದ ನಮ್ಮ ಗುರುಗಳು ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಪೀಠಕ್ಕೆ ಅವೇಳನಕಾರಿಯಾಗಿ ನಡ್ಕೋಬಾರ್ದು. ಅದನ್ನ ಈಗಾಗಲೇ ಈ ಶುಗರ್ 90% ಬಂದಿದೆ ಅಂತಾರಲ್ಲ, ಆ ರೀತಿ ಬಂದಿದೆ. ಈಗ ಜನ ಒಗ್ಗೂಡಿದ್ದಾರೆ, ಯಾರ ಪರವಾಗೂ ಅಲ್ಲ, ನಮ್ಮ ಪೀಠದ ಪರವಾಗಿ. ಹಾಗಾಗಿ ನಾವು ಬೇರೆ ರೀತಿಯ ಹೇಳೋದಕ್ಕೆ ಬಹಳ ವಿನಯದಿಂದ ಒಂದು ಸಂಕಲ್ಪವನ್ನು ಮಾಡೋಣ. ಎಲ್ಲೂ ತಪ್ಪಾಗದ ರೀತಿಯಲ್ಲಿ ಪ್ರತಿ ಹೆಜ್ಜೆ, ಈಗ ಮುಂದಿನ ಹೆಜ್ಜೆ ಏನು ನಮ್ಮ ಹಿರಿಯರು ತೀರ್ಮಾನ ತಗೊಳ್ತಾರೆ. ನಮ್ಮ ಇವತ್ತಿನ ಪೀಳಿಗೆಗೆ ಏನು ಆಗ್ಬೇಕಿತ್ತು ಆ ಕೆಲಸ ಆಗಲಿಲ್ಲ. ನಮ್ಮ ತಂದೆ ತಾಯಿ ಬಗ್ಗೆ ನಮಗೆ ಗೌರವ ಇರ್ತದೆ. ನಾನು 8ನೇ ಕ್ಲಾಸ್ ಇದ್ದಾಗ ಸೈಕಲ್ ಕೊಡಿಸ್ಲಿಲ್ಲ ಅಂತ ನಾನು ಕೇಳಬಾರ್ದು. ಅವತ್ತಿನ ಕಾಲದಲ್ಲಿ ಅವ್ರು ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲ್ವಿದ್ದೆ ನಮ್ಮ ತಂದೆ ತಾಯಿ ದೇವರು ಅಂತ ನಾವು ನೆನೆಸ್ಕೋಬೇಕು. ಅದೇ ರೀತಿ ನಮ್ಮ ಮಠನೂ ಕೂಡ ಅವತ್ತಿನ ಕಾಲದಲ್ಲಿ ನಮ್ಮನ್ನು ಒಗ್ಗೂಡಿಸಿ ಒಂದು ಸಾಧು ಸದ್ಧರ್ಮ ವೀರಶೈವ ಸಮಾಜ ಇದೆ ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನಮಗೆ ಏನು ಬೇಕು ಇವತ್ತಿನ ಪೀಳಿಗೆಗೆ ಅದು ಆಗಲಿಲ್ಲ ಅನ್ನೋದು ನನ್ನ ಭಾವನೆ. ನಿಮ್ಮೆಲ್ಲರ ಅಭಿಪ್ರಾಯನೂ ನಿಮ್ಮ ವಿಚಾರ. ಅವತ್ತು ದೊಡ್ಡ ಗುರುಗಳು ವಿದ್ಯಾಭ್ಯಾಸವನ್ನ ಅವತ್ತಿನ ಅನಿವಾರ್ಯ ಇತ್ತು, ಅವಶ್ಯಕತೆ ಇತ್ತು, ನಮಗೆ ಸಹಕಾರ ಕೊಟ್ಟರು. ಇವತ್ತು ಏನು ಬೇಕಾಗಿತ್ತು ಅನ್ನೋದು ಆಗಲಿಲ್ಲ. ಅನೇಕ ನಮ್ಮ ವಿದ್ಯಾಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಇವತ್ತು ನಾವೆಲ್ಲ ಅನುಭವ ಮಂಟಪದಲ್ಲಿ ಓದಿದ್ದು. ಇವತ್ತು ಅನೇಕ ವಿದ್ಯಾಸಂಸ್ಥೆಗಳು ಆ ಒಂದು ಮುಂಚೂಣಿಯಲ್ಲಿ ಇಲ್ಲ. ಮತ್ತೆ ನಮ್ಮ ಸಮಾಜವನ್ನ ತಿರ್ತಕ್ಕಂಥ ಕೆಲಸಗಳು ಆಗ್ತಾ ಇಲ್ಲ. ನಮ್ಮಲ್ಲೇ ಒಡಕು ನೋಡೋದು ಬೇಡ. ನಾವು ರಾಜಕೀಯ ಆಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ನಾವು ಸಮಾಜದ ವೇದಿಕೆಯಲ್ಲಿ ಬಂದಾಗ ನಾವೆಲ್ಲರೂ ಒಂದೇ. ನಾನು ನಿನ್ನೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ. ರಾಜಣ್ಣವ್ರು ಫೋನ್ ಮಾಡಿದ್ರು, ಬರ್ಬೇಕಪ್ಪ ಅಂತ. ನಾನು ಒಂದೇ ಮಾತು ಹೇಳಿದೆ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ಮೊದಲು ಸಮಾಜ, ಆಮೇಲೆ ರಾಜಕಾರಣ, ಆಮೇಲೆ ವ್ಯಾಪಾರ, ಆಮೇಲೆ ಜೀವನ. ಆ ಒಂದು ಉದ್ದೇಶದಿಂದ ನಾನು ಬೆಳಗ್ಗೆನೆ ಬೆಂಗಳೂರಿಂದ ಹೊರಟು ಈ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದೆ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ಈ ಒಂದು ಕೈಂಕರ್ಯಕ್ಕೆ ನಮ್ಮೇನು ಅಣಬೇರ್ ರಾಜಣ್ಣವರು ಮುಂದಡಿ ಇಟ್ಟಿದ್ದಾರೆ, ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ನಾವು ಇದರಲ್ಲಿ ಯಶಸ್ವಿ ಆಗೋಣ. ಸಮಾಜ ಮತ್ತೊಮ್ಮೆ ಉತ್ತುಂಗಕ್ಕೆ ಹೋಗುತ್ತೆ ಅನ್ನೋ ಆಶಾಭಾವನೆಯಿಂದ ನಾವು ಕೂಡ ಎಲ್ಲ ಭರವಸೆಯಿಂದ ಇದ್ದೀವಿ ಸಮಾಜದವರು ಅಂತ ಎಲ್ಲರಿಗೂ ಹೇಳ್ತಾ, ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೈ ತಾಳವಾಡ.